ಎದಳ್ರಿ ಅಕ್ಕರೆ ಬ್ಯಾಗ್ ಇಟ್ಟಿರೋದು ಗೊತ್ತಾಗ್ತಲ್ವಾ ಅಲ್ಲಿ ಬಂದು ಕೂತ್ಬಿಟ್ಟಿದ್ದೀರಲ್ಲ. ಯಾವಲ್ಲ ನೀನು ಬ್ಯಾಗ್ ತಂದು ಇಲ್ಲಿಟ್ಟಿದ್ಯಾ? ರಿಸರ್ವೇಶನ್ ಮಾಡ್ಸಿರೋ ಸೀಟು ಗೊತ್ತಾಗಲ್ವಾ ಅಷ್ಟು ನಿನಗೆ? ಅದೆಲ್ಲ ನಮಗೆ ಗೊತ್ತಿಲ್ಲ ಕಣ್ರಿ, ನಾವು ಇಟ್ಟಿರುವ ಬ್ಯಾಗ್ ಬಿಡ್ರಿ, ಜಾಗ ಜಾಗ ಬಿಡ್ರಿ. ಏ ಈ ನನ್ನ ಮಗಂಗೆ ಎಚ್ಚ ಇಟ್ಕೊಂಡ್ಲೆ ಅಂತ ಬಿಸಾಕೆ ಪ್ರೇಮಿ ಬ್ಯಾಗ್ನ. ರಿಸರ್ವೇಶನ್ ಮಾಡ್ಸಿರೋದು ಅಂದ್ರೆ ಅರ್ಥ ಆಗ್ತಿಲ್ವನೇ ನಿಂಗೆ? ಅದೆಲ್ಲ ನಮಗೆ ಗೊತ್ತಿಲ್ಲ ಕಣ್ರಿ ಅಕ್ಕರೆ, ನಾವು ಬ್ಯಾಗ್ ಇಟ್ಟಿದ್ದೀವಿ ಅಂದ್ಮೇಲೆ ಇದು ನಮ್ದೇ ಸೀಟು. ಹೋಗಿ ಸಿದ್ದರಾಮಯ್ಯನ ಸೀಟಿಗೆ ಬ್ಯಾಗ್ ಇಟ್ಕೊಂಡು ಬಿಡತ್ಲ, ನೀನೇ ಕುತ್ಕೊಂಡ್ಬಿಡುವಂತೆ. ಯಾರ್ ಪ್ರೇಮಕ್ಕ ಇವರು ಹಿಂಗಾಡ್ತಾರಲ್ಲ ಇಲ್ಲಿ ಇಟ್ಕೊಂಡು? ಯಾರ ಗೊತ್ತಿಲ್ಲ ನೋಡ್ ಪ್ರೇಮಕ್ಕ, ನಂದು ಬ್ಯಾಗು ನಂದು ಜಾಗ ಬಿಡ್ರಿ ಅಂತ ನಿಂತ ನೀವಯ್ಯ. ಎಲ್ಲಿ ಪರಿ ಇತ್ತ ಬೈಲಿ ಒಂದ್ಸರ. ಏನಯ್ಯ ಇದು ನಿನ್ ಬ್ಯಾಗಾ? ಏ ಇದು ನಮ್ ಬ್ಯಾಗ್ ಕಂಡಂಗ್ ಕಾಣ್ತೈತಲ್ಲ, ನಮ್ದು ಇನ್ನೊಂದು ಬ್ಯಾಗ್ ಇದೆ ತಾನೇ? ಉಕ್ಕಣಲೆ ನಮ್ ಬ್ಯಾಗು ಬಂದ್ ನೋಡಿ ಏನ್ ಜಬರ್ದಸ್ತ್ ಮಾಡ್ತಾವ ನೀ ನನ್ನ ಮಗ. ನಿಮ್ದ ಅಣ್ಣರೇ ಬ್ಯಾಗ್ ಇದು? ಗೊತ್ತಾಗ್ಲಿಲ್ಲ ನಂದು ಇದೇ ತರ ಬ್ಯಾಗು ಇದೇ ಸೀಟು ಅನ್ಕೊಬಿಟ್ಟೆ ನಾನು. ನಿಂದ ಬ್ಯಾಗು ಮಗನೇ, ನಿನ್ ತರ ಬ್ಯಾಗ್ ಇದ? ಅಯ್ಯೋ ಬಿಡ್ರಿ ಓಲಿ ಸಾಕು, ಬಿಡ್ರಿ ಹೊಡಿಬೇಡ್ರಿ. ನಿಮ್ದೇ ಬಿಡ್ರಿ ಅಣ್ಣರ ಬ್ಯಾಗು, ಏನ್ರಿ ಹಿಂಗ್ ಹೊಡಿತೀರಾ? ಕಳ್ಸುಳೆ ಮಗ. ನೋಡ್ದ ಅವಂದು ಬ್ಯಾಗು ಅಂತ ಬಂದ ನಮ್ ಬ್ಯಾಗಿಗೆ ನೋಡಿ ಹೆಂಗ್ ಕಿತ್ಕೊಂಡು ಓಡೋದ. ನೀವೇನ್ರಿ ಅವನಿಗೆ ಹಂಗ್ ಹೊಡೆದ್ರಲ್ಲ? ನೆನ್ ಮತ್ತೆ ಅವನಿಗೆ ಏನ್ ರಿಸರ್ವೇಶನ್ ಮಾಡ್ಸಿರೋ ಸೀಟ್ಗಳು ಅದಲ್ದಲೆ ಗೊತ್ತಿಲ್ದಲೆ ಕಾರಣ ಮಗ ನಂದು ಬ್ಯಾಗು ಜಾಗ ಬಿಡ್ರಿ ಅಂತ ಬಂದ್ ನಿಂತಾನೆ. ಸರಿಯಾಗಿ ನಕ್ ಕೊಟ್ಟು ಓಡಿಸಿದ್ರಿ ಬಿಡೋಣ, ಏನ್ ನಮ್ಮೆಲ್ಲ ಜಬರ್ದಸ್ತ್ ಮಾಡ್ತಾನೆ ಕಳ್ಳನ್ ಮಗ. ಶಾಂತಕರೆ ಗೌಡ್ರಲ್ಲೇ ಎಲ್ಲಿ? ಹಿಂದ್ಗಡೆ ಪಕ್ಕದ ಸೀಟಲ್ಲಿ ಕೂತಾರ ನೋಡೋಣ, ನಾವ್ ಹೆಂಗಸ್ರೆಲ್ಲ ಇಲ್ಲಿ ಕೂತಿದೀವಿ, ಅವ್ರು ಅಲ್ಲಿ ಕೂತಿದ್ದಾರೆ. ಸರಿ, ಏನಾರ ಇದ್ರೆ ಕೂಗ್ರಿ, ಇಲ್ಲೇ ಇರ್ತೀವಿ. ಏನಲ್ಲ ಪ್ರೇಮಿ, ಬಸಣ್ಣಂದ್ ಏನು ಗಲಾಟಿನೇ ಇಲ್ಲ, ಸುಮ್ಮನೆ ಆಗ್ಬಿಟ್ಟಿದ್ದಲ್ಲ. ಯಾರ ನನ್ ಮಗನ? ಅಯ್ಯೋ ಗೀತಾ, ನೀನೊಂದು ಎಲ್ಲ ತುಂಬಿ ಪ್ಯಾಕ್ ಮಾಡಿ ಇಟ್ಟಿದ್ದ, ನನಗೆ ನೋಡ್ಬಿಟ್ಟೆ ನಾನು. ತಗೋ, ನನ್ನ ಮಗನ್ಗೆ ಹೇಳಿದ್ರೆ ನಿನ್ನೇನೇನಾರ ಮಾಸ್ಟರ್ ಪ್ಲಾನ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಎಲ್ಲ ತಗೊಂಡು ಬಿಸಾಕಿ ಹಂಗೆ ಬಂದಿದ್ದೀನಿ. ಅವನಿಗೆ ಏನು ಹೇಳಿಲ್ಲ, ಇನ್ನೇನು ಇಷ್ಟೊತ್ತಲ್ಲಿ ಹುಡುಕ್ತಾ ಇರ್ತಾನೆ ಗೊತ್ತಿಲ್ಲ. ಒಟ್ನಲ್ಲಿ ಅವನಿಗೆ ನಾನು ಎತ್ತಿಟ್ಟಿರೋದು. ಅಯ್ಯೋ ಹಿಂಗೆಲ್ಲ ಮಾಡಿದ್ಯನ್ಲೆ ಪ್ರೇಮಿ. ಪ್ರೇಮಕ್ಕ, ನಿಂಗೊಂದು ವಿಷಯ ಗೊತ್ತಾ? ಆಗ್ಲೇ ನಾವು ಟ್ರೈನ್ ಹತ್ತಕ್ ಮುಂಚೆ ಬಸಣ್ಣ ಯಾಕೋ ಅಳ್ತಾ ನಿಂತಿತ್ತು, ನಾನು ಕೇಳಿದ್ದಕ್ಕೆ ಏನು ಹೇಳಲೇ ಇಲ್ಲಪ್ಪ. ಅಯ್ಯೋ ಅದಾ, ಅಳ್ತಾ ಇತ್ತಾ? ಹಂಗಾರೆ ಆಗ್ಬೇಕು ಸುಮ್ಮನೆ ನಿಂಗೆ. ಯಾಕೆ ಪ್ರೇಮಕ್ಕ, ಏನ್ ಮಾಡಿದ್ಯಾ? ಯಾಕೆ ಅಳ್ತಾ ಇತ್ತು? ಅದಾ, ನನ್ನ ಮಗನ ಎಣ್ಣೆ ಬಾಟ್ಲಿಗಳು ಮುಚ್ಚಿ ಕವರಿಗೆ ಹಾಕಿ ಬ್ಯಾಗಿಗೆ ಹಾಕಿ ಇಟ್ಟಿದ್ದ, ಗೊತ್ತಾಗ್ತಿದ್ ನಂಗೆ ಮನೇಲೆ ಬಿಟ್ಬಿಟ್ಟು ಬಂದಲ್ಲ, ಅದಕ್ಕೆ ಇರಬೇಕು. ವಾ, ನಾನೇನು ಅನ್ಕೊಂಡು ಸಿ ಐ ಡಿ ಆಫೀಸರ್ ತರ ಯೋಚನೆ ಮಾಡಿ ಏನಿರ್ಬೋದು ಅಂತ ಕಂಡಿಡಿಯೋಣ ಅನ್ಕೊಂಡಿದ್ನಲ್ಲ ಪ್ರೇಮಕ್ಕ. ಅಯ್ಯೋ 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 ಅಯ್ಯೋ, ಊರ್ ಮನೆಯಾಳ ಹೆಂಡತಿ ಇಂಥ ಕೆಲಸ ಮಾಡ್ಬಿಟ್ಟಲ್ಲೇ. ಅಯ್ಯೋ ಗೌಡ್ರೆ, ನಾನೇನ್ ಮರ್ತ್ ಬಂದಿಲ್ಲ ಕಣ್ರಿ. ಈ ಊರ್ ನನ್ನ ಮನೆಯಾಳ ಹೆಂಡತಿ ಇದ್ದಾಳಲ್ಲ, ಹೆಂಡತಿ ಮನೇಲೆ ಬಿಟ್ಟು ಬಂದಳ್ ಕಣ್ರಿ, ಬೇಕು ಅಂತ. ಹಂಗೆ ಆಗ್ಬೇಕಲ್ಲ ನಿಂಗೆ. ಅಯ್ಯೋ ಒಳ್ಳೆ ಶಂಕರಣ್ಣನ ಗೋಳು. ಅಯ್ಯೋ ಸುಮ್ಮನೆ ರೀ, ನಂಗೆ ಅದಿಲ್ಲ ಅಂದ್ರೆ ಇರೋಕ್ಕೆ ಆಗಲ್ಲ. ಬಡ್ಕೊಂಡೆ ಈ ಗೌಡ್ರಿಗೆ, ನಾನು ಬರಲ್ಲ ಕಣ್ರಿ ಬಿಟ್ಬಿಡ್ರಿ ನನ್ನ ಅಂತ. ಕೇಳಲ್ಲ ಈ ಗೌಡ್ರು. ಈ ಗೌಡ್ರೆ ನಂಗೆ ಅದೆಲ್ಲ ಗೊತ್ತಿಲ್ಲ, ನನಗೆ ಎಣ್ಣೆ ಬೇಕಷ್ಟೇ ಇವಾಗ. ಕೂತ್ಕೊಳ್ಳೆ, ಕುಡುಕ್ ಬಸ್ಸಿಯಾ, ದೇವಸ್ಥಾನದ ತೀರ್ಥಯಾತ್ರೆ ಮಾಡಕ್ ಹೊಲ್ಟಿರತ್ ನಾವು. ಕುಡ್ಕಂತ ಊರಾಡ್ತಾನಂತೀವ್ನೇನ ಸಾಯವಧಿ ಇದ್ದಿದ್ದೆ, ನೀನ್ ಕುಡಿಯೋದು ಸುಮ್ಮ ಕುತ್ಕ. ಹೆಂಗಸ್ರು ಕೂತಾರಲ್ಲ ಸೀಟಲ್ಲಿ, ಯಾವನೋ ಒಬ್ಬ ದಾನ್ ದಡಿಯ ಇದ್ದಂಗಿದಾನ, ಒಳ್ಳೆ ಬಂದಿದ್ದ. ನಮ್ದು ಕಂಡ್ರೆ ಬ್ಯಾಗು ಅಂತಾನೆ ನನ್ ಮಗ. ನಮ್ ಬ್ಯಾಗ್ ಅದು, ನಮ್ದು ಬ್ಯಾಗು, ಬಿಡ್ರಿ ಜಾಗ ಅಂತ ಕೂತಿದ್ದ. ಸರ್ರೆ ನಾಲ್ಕು ಕೊಟ್ಟು ಕಳ್ಸಿದೀವಿ ನೋಡ್ರಿ ಗೌಡ್ರೆ. ಹೌದಾ, ನಾವೆಲ್ಲ ಕೂರ್ಸಿ ಸರಿಯಾಗಿ ಕೂರ್ಸಿ ಇದ್ ಮಾಡ್ಬಿಟ್ಟು ಬಂದಿದ್ವಪ್ಪ. ನೋಡೋ ಅಂತ ನನ್ನ ಮಕ್ಳು ಇರ್ತಾರಲ್ಲ, ಇನ್ನೊಂದ್ 4 ಬಿಟ್ಟು ಕಳಿಸ್ಬೇಕಾಯ್ತು ನೀನು. ಡೆಲ್ಲಿಗಿನ್ನ ನಾಳೆ ಸಾಯಂಕಾಲ 4:15 ನಾವು ಹೋಗೋದು. ಪುಕಣೆ ಆಗಿತ್ತ 4:15 ಅಷ್ಟೊತ್ತಿಗೆ ಹೋಗಿರ್ತೀವಿ ಡೆಲ್ಲಿಗೆ. ಈಗ ಮತ್ತಂಗಾರು ಊಟ ತಿಂಡಿ ಇದ್ರದೆಲ್ಲ ಏನ್ ಮಾಡೋದು ಇವಾಗ? ಇನ್ನೇನ್ ಟ್ರೈನಲ್ಲಿ ಬರುತ್ತಲ್ಲ ಅದನ್ನೇ ತಗೊಂಡು ತಿನ್ನೋದು ಅಷ್ಟೇ ಅಪ್ಪ. ಏ ಗೀತಾ, ಹಂಗಲ್ಲ, ನಮಗೆ ಟ್ರೈನ್ ಟಿಕೆಟ್ ಅಲ್ಲೇನೆ ಬುಕ್ ಆಗಿದೆ. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನದ ಊಟ, ಸಾಯಂಕಾಲದೊಂದು ಊಟ, ಮತ್ತೆ ಬೆಳಿಗ್ಗೆ ಟಿಫನಿಗೆ, ಮತ್ತೆ ಮಧ್ಯಾಹ್ನ ಊಟ. 4:30 ರೀಚ್ ಆಗ್ತೀವಲ್ಲ ಅಷ್ಟೇ, ಎಲ್ಲ ನಮಗೆ ಊಟ ತಿಂಡಿ ಟ್ರೈನಲ್ಲೇ ಆಗುತ್ತೆ. ಓ
ಇದೆಲ್ಲ ಸೇರ್ ಬುಕ್ ಮಾಡಿರೋದ ಹಂಗಾರೆ? ಏ ಪರಕ ಬಾರೆ ಒಂದ್ ರೀಲ್ಸ್ ಮಾಡ್ಕೊಡೆ, ಒಂದ ಫೋನ್ ಇಟ್ಕೊಳ್ಳೆ ಒಂಚೂರ, ಒಂದ್ ರೀಲ್ಸ್ ಮಾಡ್ಕೊಂತೀನಿ. ಹೋಗಲೇ ಹೋಗೆ ಬಿಡಾಡಿ, ನನಗೆ ಕಿಟಕಿ ಸೀಟ್ ಬಿಡ್ಕೊಡು ಅಂದ್ರೆ ನೀನೇನು ಬಿಡ್ಕೊಟ್ಟ? ಸರಿ ಆಯ್ತು, ನಂಗೊಂದು ರೀಲ್ಸ್ ಮಾಡ್ಕೊಡು, ನಾನು ನಿನಗೆ ಕಿಟಕಿ ಸೀಟ್ ಬಿಡ್ಕೊಡ್ತೀನಿ ಮಧ್ಯಾಹ್ನದವರೆಗೂ ಮಾತ್ರ. ಸಾಯಂಕಾಲದವರೆಗೂ ಕಿಟಕಿ ಸೀಟ್ ಬಿಡ್ಕೊಟ್ರೆ ಒಂದು ರೀಲ್ಸ್ ಮಾಡ್ಕೊಡ್ತೀನಿ, ಓಕೆನಾ? ಬಿಡಾಡಿ ಬಿಡಾಡಿ ಬಿಡಾಡಿ, ಏನೇ ಅದು ಗಣುತ್ತಾ ಇದೆಯಾ? ಬಿಡ್ಕೊಡ್ತೀಯಾ ಇಲ್ವಾ? ಅಯ್ಯೋ ಅದ್ಯಾಕೆ ಹಂಗೆ ಒದರ್ತೀಯ? ಬಾ ಕೇಳಿಸ್ತು, ಬಿಡ್ಕೊಡ್ತೀನಿ. ಪಟ ಪಟ ಪಾರಕ್ಕ ಇರ್ಲಿ ಬಾ, ನಾನು ನೋಡ್ಕೊತೀನಿ. ಇನ್ನು 15 ದಿನ ಐತೆ ನಮ್ಮ ಟ್ರಿಪ್ಪು. ಇದೇ ತರ ಖುಷಿ ಖುಷಿಯಿಂದ ಕೇದಾರ್ನಾಥ್ ಯಾತ್ರೆ ಮಾಡೋಣ. ಸಬ್ಸ್ಕ್ರೈಬ್